ಶೆಟ್ಟಿ ಫಿಶ್ ಲ್ಯಾಂಡ್ ಮೂಲತಃ ಮುಂಬೈನಲ್ಲಿ ಹೋಟೆಲ್ ಉದ್ಯಮದ ಅನುಭವ ಹೊಂದಿದ್ದ ಹೋಟೆಲ್ ಮಾಲೀಕರೊಬ್ಬರು ಕೋವಿಡ್ ಬಳಿಕ ಕರಾವಳಿಗೆ ಬಂದು ಇಲ್ಲಿನ ಜನರಿಗೆ ಒಂದೊಳ್ಳೆ ಮೀನಿನ ಖಾದ್ಯವನ್ನ ಉಣಬಡಿಸಲು ಮುಂದಾಗಿದ್ದಾರೆ. ಇನ್ನು ಇಲ್ಲಿ ಕಟ್ಟಿಗೆಯ ಒಲೆಯಲ್ಲಿ ಆಹಾರವನ್ನ ತಯಾರಿಸಲಾಗುತ್ತಿದ್ದು ಬಗೆ ಬಗೆಯ ಮೀನಿನ ಖಾದ್ಯಗಳಿಗೆ ಈ ಹೋಟೆಲ್ ಫೇಮಸ್. ಹಾಗಾದರೆ ಎಲ್ಲಿದೆ ಈ ಹೋಟೆಲ್ ಮತ್ತು ಹೇಗಿದೆ ಎಂಬ ಕುರಿತಾದ ಮಾಹಿತಿ ಇಂದಿನ ಸಂಚಿಕೆಯಲ್ಲಿ. ಶೆಟ್ಟಿ ಫಿಶ್ ಲ್ಯಾಂಡ್ ಇದು ಓಪನ್ ಆಗಿ 2 ವರ್ಷ ಆಗ್ತಾ ಬಂತು. ನವೆಂಬರ್ 7ಗೆ 2 ವರ್ಷ ಆಗ್ತಾ ಇದೆ. ನಾವೆಲ್ಲ ಬಾಂಬೆಯಲ್ಲಿ ಫೀಲ್ಡ್ ಹೋಟೆಲ್ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದವರು. ಈಗ ನಾವು ಲಾಕ್ಡೌನ್ ನಂತರ ಈ ಒಂದು ಮನೆ ಸಿಕ್ತು ನಮಗೆ, ಓಲ್ಡ್ ನ್ಯಾಷನಲ್ ಹೈವೇ ಪಕ್ಕ. ಒಳ್ಳೆಯದು ಜಾಗ, ಒಳಗೆ ತುಂಬ ಒಳ್ಳೆಯದಿದೆ, ನೋಡಿ ತುಂಬ ಖುಷಿ ಆಯಿತು. ಒಳ್ಳೆ ಥರ ಒಂದು ಮೀನು ಊಟ ಮಾಡುವಂಥ ನನ್ನ ಅಭಿಪ್ರಾಯ ಇತ್ತು. ಹಾಗಾಗಿ ನನಗೆ ಹೇಗೆ ಬೇಕಾ ಹಾಗೆ ಮಾಡಿಕೊಂಡೆ. ಲಾರ್ಜ್ ಆಗಿ ಒಳ್ಳೆ ಇದು ಮಾಡಲಿಲ್ಲ, ಸಿಂಪಲ್ ಆಗಿ. ಅಂದರೆ ಚೈನೀಸ್ ಬೇಡ, ಜನಗಳಿಗೆ ಒಳ್ಳೆ ಊಟ ಕೊಡುವ. ಚೈನೀಸ್ ಬೇಡ ಅಂತೇಳಿ ಊರಿನ ಟೈಪ್ನಲ್ಲಿ ಕಟ್ಟಿಗೆಯಲ್ಲಿ ಬೇಯಿಸೋದು ಅನ್ನ, ಒರಿಜಿನಲ್ ಫುಡ್ಡು, ಅದು ಫ್ರೆಶ್ ಫಿಶ್ ತಂದು ಸಾಮಾನ್ಯ ಜನರು ತಿನ್ನುವ ಥರ ಒಂದು ರೇಟು ಮಾಡಿದ್ದೇವೆ. ಒಳ್ಳೆ ಫ್ರೆಶ್ ಊಟ, ಎಲ್ಲರೂ ಬರ್ತಾ ಇದ್ದಾರೆ. ಈಗ ಒಳ್ಳೆ ರೆಸ್ಪಾನ್ಸ್ ಇದೆ ನಮಗೆ. ಹೊರಗಿನಿಂದ ತುಂಬ ಜನ ಬರ್ತಾರೆ ಇಲ್ಲಿಗೆ. ಆಲ್ರೆಡಿ ಗೂಗಲ್ನಲ್ಲಿ ಇದ್ದ ಯೂಟ್ಯೂಬರ್ ಎಲ್ಲರೂ ಬಂದಿದ್ದಾರೆ. ಊಟ ಬಂದು ನೋಡಬೇಕು. ನಾನು ಹೇಳೋದೊಂದು ಒಳ್ಳೆಯದಲ್ಲ, ತಿನ್ನುವಾಗ ಗೊತ್ತಿರಬೇಕು. ನೋಡಿ, ನಮ್ಮಲ್ಲಿ ಎಲ್ಲ ಥರದ ಮೀನುಗಳಿದೆ. ಪಾಪ್ಲೆಟಿಂದ ಹಿಡಿದು, ಅಂಜಾಲಿಂದ ಹಿಡಿದು, ಪ್ರಾನ್ಸಿಂದ ಹಿಡಿದು. ಮತ್ತೊಂದು ನಮ್ಮದು ಸ್ಪೆಷಾಲಿಟಿ ಅಂದರೆ ದಮ್ ಬಿರಿಯಾನಿ, ಅದು ತುಂಬ ಫೇಮಸ್ ಇದೆ. ಹಾಗೆ ನಾಟಿ ಕೋಳಿ ಸುಕ್ಕ, ಊರಿನದ್ದು, ಮ್ಯಾಂಗ್ಳೂರು ಕೋಸ್ಟಲ್ನದ್ದು. ನೀರು ದೋಸೆ, ಕಪ್ಪ ರೊಟ್ಟಿ, ಕೋರಿ ರೊಟ್ಟಿ, ಕ್ರ್ಯಾಬ್ ಇರ್ಬೋದು, ಶಿಪ್ ಇರ್ಬೋದು, ಬಂಡಸ್ ಇರ್ಬೋದು, ಎಲ್ಲ ಥರದ ಮೀನುಗಳು ನಮ್ಮಲ್ಲಿ ಲಭ್ಯವಿದೆ. ಊಟ ಬಾಳೆ ಎಲೆಯಲ್ಲಿ ಊಟ ಕೊಡ್ತೇವೆ ನಾವು. ಕೂತ್ಕೊಳ್ಳಿಕ್ಕೆ ಬೇಕಾದಷ್ಟು 60-70 ಜನ ಕೂತ್ಕೊಳ್ಳುವ ಆಸನ ಇದೆ. ಒಳಗೆ ಗಾರ್ಡನ್ ಇದೆ, ಕಿಚನ್ ಓಪನ್ ಇದೆ. ನಮ್ಮ ಕಸ್ಟಮರ್ ಬಂದು ಸಹ ಕಿಚನ್ ನೋಡ್ಬೋದು, ಹೇಗೆ ಮಾಡ್ತಾರೆ, ಏನು ಹಾಕ್ತಾರೆ, ಯಾವ ಥರ ಮಸಾಲ ಮಾಡ್ತಾರೆ, ಹೇಗೆ ಬೇಯಿಸ್ತಾರೆ, ಅದು ನೋಡ್ಬೋದು. ಇದು ರಿಯಲಿ ನಮ್ಮ ಲೊಕೇಶನ್. ಉಡುಪಿ ಕಡೆಯಿಂದ ಬರುವಾಗ ಮಹಾಲಕ್ಷ್ಮಿಯಿಂದ ಸ್ವಲ್ಪ ಮುಂದೆ ಒಂದು 200 ಮೀಟರ್ ಮುಂದೆ ಬಂದರೆ ಯೂ ಟರ್ನ್ ಇದೆ, ಉಡುಪಿ ಟರ್ನ್. ಅದರ ಎದುರುಗಡೆ ಇದೆ. ರಿಯಲಿ ಉಚ್ಚಿಲ ಸಾಕ ಮಹಾಲಕ್ಷ್ಮಿ ಟೆಂಪಲ್ ಕಾಣ್ತದೆ. ನಮ್ಮ ಹೋಟೆಲ್ ಬಡ ಯರ್ಮಲ್ ಅಂತ, ಯರ್ಮಲ್ ಲಾಸ್ಟ್ ಆ ಸರ್ಕಲ್ನಲ್ಲಿ ಇದೆ ನಮ್ಮದು ಹೋಟೆಲ್, ಶೆಟ್ಟಿ ಫಿಶ್ ಲ್ಯಾಂಡ್ ಅಂತ. ಪಡುಬಿದ್ರಿಂದ ಬರುವುದಿದ್ರೆ ಬುದಾಗಿ ಪೆಟ್ರೋಲ್ ಪಂಪ್ ಇದೆ, ಅದಕ್ಕಿಂತ 200 ಮೀಟರ್ ಮುಂದೆ ಬಂದರೆ ಶೆಟ್ಟಿ ಫಿಶ್ ಲ್ಯಾಂಡ್ ಅಂತ ಇದೆ. ಅದೇ ಲೈನ್ನಲ್ಲಿ ಒಂದು ಓಲ್ಡ್ ಮನೆ, ಅಂದರೆ ಇಂಟಿಯಲ್ ಓಲ್ಡ್ ಥರನೇ ಇದೆ. ಒಳಗೆ ಬಂದು ನೋಡ್ಬೋದು ನೀವು, ಅಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಒಮ್ಮೆ ಬಂದುಬಿಡಿ ಶೆಟ್ಟಿ ಫಿಶ್ ಲ್ಯಾಂಡ್. ನೀವು ಕೂಡ ಎರ್ಮಾಳು ಕಡೆ ಬಂದರೆ ಇಲ್ಲಿಗೊಮ್ಮೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಫುಡ್ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ.